ನಮಸ್ಕಾರ ವೀಕ್ಷಕರೇ, ಹೇಗಿದ್ದಾರೆ ಎಲ್ಲರೂ? ಇವತ್ತು ನನ್ನೊಂದಿಗೆ ಯೂತ್ ಅಂತ ಕಾಣಿಸ್ತಿರೋ ಆಂಜನಪ್ಪ ಸರ್ ಅವರು ನನ್ನ ಜೊತೆ ಇದ್ದಾರೆ. ತುಂಬ ಫೇಮಸ್ ಡಾಕ್ಟರ್ ಇವರು. ಫ್ಲ್ಯಾಶ್ ಬ್ಯಾಕ್ ಇವೆಂಟ್ಸ್ ಅರ್ಪಿಸುವ ಬೆಂಗಳೂರ್ಸ್ ಬೆಸ್ಟ್ ಸಿಂಗಿಂಗ್ ಕಾಂಪಿಟೇಷನ್ಗೆ ಮುಖ್ಯ ಅತಿಥಿಗಳಾಗಿ ಸರ್ ಬಂದಿದ್ದರು. ಇವತ್ತು ನನ್ನೊಂದಿಗೆ ಇದ್ದಾರೆ ಸರ್. ನಮಸ್ಕಾರ. I am so happy about I am with young Amitabh Bachchan asking me about the program. ಭಾಳ ಖುಷಿ ಅನಿಸುತ್ತೆ. 2 ದಿನದ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ. ನಾನು ಇವತ್ತು ಅಂತಿಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಪಾಷಾ ಅವರು ಮತ್ತು ಪ್ರೆಸಿಡೆಂಟ್ ಇಬ್ಬರು ಕರೆದಾಗ ಭಾಳ ಖುಷಿಯಿಂದ ಬಂದೆ. ಬಟ್ ಐ ನೆವರ್ ಎಕ್ಸ್ಪೆಕ್ಟೆಡ್ ಈವೆಂಟ್ ವಿಲ್ ಬಿ ಸೋ ನೈಸ್. ತುಂಬ ಚೆನ್ನಾಗಿತ್ತು. ವಂಡರ್ಫುಲ್ ಪ್ರೋಗ್ರಾಮು. ಇಟ್ ಶುಡ್ ರೀಚ್ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್. ಐ ಆಮ್ ಶ್ಯೂರ್ ಆಗುತ್ತೆ. ಅದರೊಳಗಾಗಿ ನನಗಿವತ್ತು ಎಲ್ಲೋ ಒಂದು ಆಸೆ ಇತ್ತು, ಐ ಶುಡ್ ಬಿಕಮ್ ಎ ಸಿಂಗರ್ ಅಂತ. ಅದಕ್ಕೊಂದು ಪುಷ್ಟಿ ಕೊಟ್ಟಂಥ ಈ ಕಾರ್ಯಕ್ರಮ ನಿಮ್ಮೆಲ್ಲರೂ ಕೂಡ ದೇವರು ಒಳ್ಳೇದು ಮಾಡಲಿ. ಯು ಮಸ್ಟ್ ಬಿ ದಟ್ ಟು ಸ್ಪೆಷಲಿ ಫಾರ್ ಯು ಆರ್ ಎ ಯಂಗ್ ಮ್ಯಾನ್, ಯು ಮಸ್ಟ್ ಗ್ರೋ. You luckily you got such a wonderful background with family, friends, everybody. God bless you all. This is a very wonderful program. Not only ನಾನು ಆ್ಯಸ್ ಎ ಡಾಕ್ಟರ್ ಒಂದು ಅಂತ ಹೇಳ್ತೀನಿ, ಇಂಥ ಕಾರ್ಯಕ್ರಮಗಳಿಂದ ಸಮಾಜದ ಆರೋಗ್ಯ ಹೆಚ್ಚುತ್ತೆ. ದೇ ವಿಲ್ ಬಿಕಮ್ ಮೋರ್ ಹೆಲ್ತಿ. ಅಟ್ಲೀಸ್ಟ್ ದೇ ಕೀಪ್ ಅಟೆಂಡಿಂಗ್. ಮಂತ್ರೊಳಗೆ 2-3 ಇಂಥ ಸಿಂಗಿಂಗ್ ಕಾಂಪಿಟೇಷನ್ ನೋಡಿದ್ರೆ ಮನಸ್ಸಿಗೆ ಉಲ್ಲಾಸ ಆಗಿ ಎಂಡಾರ್ಫಿನ್ ಜಾಸ್ತಿ ಆಗಿ ಮನುಷ್ಯ ಬದುಕ್ತಾನೆ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಕಾಯಿಲೆ ಬರ್ದಂಗೆ ನೋಡ್ಕೊಳ್ಳಿಕ್ಕೆ ಇಂಥ ಕಾರ್ಯಕ್ರಮಗಳು ಭಾಳ ಇಂಪಾರ್ಟೆಂಟ್. ಸರ್, ನೀವು ಭಾಳ ಚೆನ್ನಾಗಿ ಹಾಡಿದ್ರಿ. ನಮ್ಮ ವೀಕ್ಷಕರು ನೋಡ್ತಿರೋರಿಗೆ 1-2 ಲೈನ್ಸ್ ಹಾಡ್ಬೋದಾ ಸರ್? ಕಷ್ಟ ಅನಿಸುತ್ತೆ, ಆದರೂ ಕೂಡ ಕರೋಕಿ ಇತ್ತು. ಜಸ್ಟ್ ಆಡಬೇಕು ಅಂದರೆ ಯಾವ್ದಾದ್ರು ಒಂದು ಸಾಂಗ್ ನೀನು ಇದು ಮಾಡಿಕೊಡ್ಬೇಕು. ಸರ್, ತಾವು ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡನ್ನು ಹಾಡಿದ್ರಿ. ಯಾವ ಹಾಡನ್ನು ನೀವು ಅಲ್ಲಿ ಸ್ಟೇಜ್ ಮೇಲೆ ಹಾಡಿದ್ರಿ ಅದನ್ನೇ 2 ಲೈನ್ ಹಾಡ್ಬೋದು ಸರ್? ಯಾವ್ದಾಡ್ದಪ್ಪ? ರಾಜ್ಕುಮಾರ್ದು ಬಂಗಾರದ ಮನುಷ್ಯದ ಸಾಂಗ್. ಇನ್ಫ್ಯಾಕ್ಟ್ ಬಂಗಾರದ ಮನುಷ್ಯ ನಮ್ಮ ಊರಿನ ಹತ್ರ ಶೂಟಿಂಗ್ ಆಗಿತ್ತಂತ ಇದು ಇಲ್ಲ. ನಾನು ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದೀನಿ, ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಕಾಂಪಿಟೇಟರ್ ಆಗಿ ಬರ್ತೀನಿ ಅಂತ. ಸೊ ಮುಂದಿನ ಸಾರಿ ಸರ್, ಸಿಂಗರ್ಸ್ ಅಂತ ಬಂದರೆ ತಮ್ಮ ಫೇವ್ರೆಟ್ ಸಿಂಗರ್ ಅಂದರೆ ಯಾರು ಸರ್ ಕನ್ನಡದಲ್ಲಿ? ನಾನು ಚಿಕ್ಕ ಹುಡುಗ ಇದ್ದಾಗೆ PB ಶ್ರೀನಿವಾಸು. ಈಗ ರಾಜ್ಕುಮಾರ್ ಈಸ್ ಮೈ ಫೇವ್ರೆಟ್ ಸಿಂಗರ್. ಸರ್, ನಮ್ಮ ವಿಡಿಯೋ ನೋಡ್ತಿರೋ ವೀಕ್ಷಕರು ಮುಖ್ಯವಾಗಿ ಯುವಕರು ನೋಡ್ತಿರ್ತಾರೆ ಸರ್. ಸಾಕಷ್ಟು ಯುವಕರು ಇವಾಗ ದಾರಿ ತಪ್ಪಿದ್ದಾರೆ. ಸೊ ಅವ್ರಿಗೆ ಏನು ಹೇಳಲು ಇಚ್ಛೆ ಪಡ್ತಾರೆ ಸರ್? ಹೌ ಶುಡ್ ದೇ ಬಿ ಹೈಜಿನಿಕ್, ಹೌ ಶುಡ್ ದೇ ಬಿ ಹೆಲ್ತಿ? ಮತ್ತು ಯುವಕರು ದಾರಿ ತಪ್ಪಿರೋದನ್ನು ಹೇಗೆ ಸರ್? ಇಲ್ಲ, ಮಕ್ಕಳಿಗೆ ಒಂದು ಮಾತು ಹೇಳ್ತೀನಿ. ಯುವರ್ ಹೆಲ್ತ್ ಈಸ್ ಇನ್ ಯುವರ್ ಹ್ಯಾಂಡ್. ಯುವರ್ ಹ್ಯಾಬಿಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಪರ್ಟಿಕ್ಯುಲರ್ಲಿ ವಿ ಆರ್ ಕನ್ಸರ್ನ್ಡ್ ಅಬೌಟ್ ಅಡಿಕ್ಷನ್ ಟು ಡ್ರಗ್ಸ್, ಸ್ಮೋಕಿಂಗ್. ದಯವಿಟ್ಟು ಅವೆಲ್ಲ ಬಿಡಿ. ಆ್ಯಂಡ್ ಜಂಕ್ ಫುಡ್ಡನ್ನು ತಿನ್ನೋದನ್ನು ಮೊದಲು ಕಡಿಮೆ ಮಾಡಿ. ನಾನು ಆಮೇಲೆ ಗ್ಯಾಸ್ಟ್ರಾಂಟ್ರಾಲಜಿಸ್ಟು. ಚೆನ್ನಾಗಿ ನೀರು ಕುಡಿ. ಆ್ಯಂಡ್ ಯುವರ್ ಮೆಂಟಲ್, ಸಿ WHO ಡೆಫಿನೇಷನ್ ಪ್ರಕಾರ ಹೆಲ್ತ್ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಫ್ರೀ ಫ್ರಮ್ ಡಿಸೀಸಸ್. ಯು ಮಸ್ಟ್ ಬಿ ಮೆಂಟಲಿ, ಫಿಸಿಕಲಿ, ಸೈಕಾಲಜಿಕಲಿ, ಸೋಷಿಯಲಿ ಯು ಶುಡ್ ಬಿ ಹೆಲ್ತಿ. ಆ ಡೈರೆಕ್ಷನಲ್ಲಿ ದಯವಿಟ್ಟು ಬಿ ವಿತ್ ದ ಎಲ್ಡರ್ಸ್, ಟೇಕ್ ದ ಗೈಡೆನ್ಸ್ ಆಫ್ ದಿ ಎಲ್ಡರ್ಸ್, ರೆಸ್ಪೆಕ್ಟ್ ದ ಎಲ್ಡರ್ಸ್, ಪಾರ್ಟಿಸಿಪೇಟ್ ಇನ್ ದಿಸ್ ಕೈಂಡ್ ಆಫ್ ಕಲ್ಚರಲ್ ಆಕ್ಟಿವಿಟೀಸ್. ಗಾಡ್ ವಿಲ್ ಡೆಫಿನೆಟ್ಲಿ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮೊಂದಿಗೆ ಇಷ್ಟೊತ್ತು ಮಾತಾಡಿದ್ರಿ. ಸೊ ವೀಕ್ಷಕರೇ, ಇದ್ದಾಗಿತ್ತು ಆಂಜನಪ್ಪ ಸರ್ ಅವರ ಮಾತು. ಸರ್, ಸಿಂಗರ್ಸ್ನಲ್ಲಿ ಮೊದಲ ಅತಿಥಿಯಾಗಿದ್ದ ಪಳ್ಳಿ ಸರ್ ಅವರು ನನ್ನ ಜೊತೆಗೆ ಇದ್ದಾರೆ. ಸರ್, ಮೊದಲನೇದಾಗಿ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಎಕ್ಸಲೆಂಟ್, ಥ್ಯಾಂಕ್ ಯು. ನಿನ್ನೆ ಮತ್ತು ಇಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ನಮ್ಮ ಯಕ್ಷಿತ್ ರಾಯಲ್ ಅಕಾಡೆಮಿಯವರು. ಇದರ ಮುಖ್ಯ ನಿರ್ವಾಹಿಗಳಾದ ಶ್ರೀಮತಿ ದೀಪಿಕಾ ಮೇಡಮ್, ಶ್ರೀಯುತರಾದ ನವೀನ್ ಸರ್ ಹಾಗೂ ಶ್ರೀಯುತರಾದ ಪಾಷಾರವರು ಬಹಳ ಮುಖ್ಯಸ್ಥರಿಂದ ತಪ್ಪಾಗಲಾರದು ಬಹಳ ಚೆನ್ನಾಗಿ ಇದನ್ನು ಆರ್ಗನೈಸ್ ಮಾಡಿ ಬಹಳ ಒಂದು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ಮುಂಬರುವ ಪೀಳಿಗೆಗೆ ಒಳ್ಳೆಯ ಉತ್ತೇಜನವನ್ನು ಕೊಟ್ಟು ಹೇಗೆ ಆಡಬೇಕು, ಅವರಿಗೆಲ್ಲ ಬಡ್ಡಿಂಗ್ ಆರ್ಟಿಸ್ಟ್ ಆಗಿ ಮುನ್ನುಗ್ಗಲು ಭಾಳ ಅವಕಾಶ ಮಾಡಿಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರಲ್ಲಿ ಬಹಳ ನಮ್ಮ ಬಡ್ಡಿಂಗ್ ಆರ್ಟಿಸ್ಟ್ಗಳಿಗೆ ಒಳ್ಳೆಯ ಉತ್ತೇಜನವಾಗುತ್ತದೆ. ಅಷ್ಟೇ ಅಲ್ಲ, ಇವರಿಗೆಲ್ಲ ಇದು ಒಳ್ಳೆ ಸ್ಟೆಪ್ಪಿಂಗ್ ಸ್ಟೋನ್ ಅಂದರೂ ತಪ್ಪಾಗಲ್ಲ. ಕಾರಣ ಏನಂದರೆ ಸರಿಗಮಪಾಗೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ನಮ್ಮ ಮುದ್ದು ಮಗು ಒಂದು ಸ್ವರೂಪ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವಳು ಲಾಸ್ಟ್ ಟೈಮ್ ಸರಿಗಮಪ ಸಹ ಭಾಗವಹಿಸಿದ್ರು. ವಿತ್ ಸಮ್ ಪ್ರಾಬ್ಲಮ್ಸ್, ಅದರ್ವೈಸ್ ಶಿ ಈಸ್ ಅ ವಂಡರ್ಫುಲ್ ಸಿಂಗರ್. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ 2 ದಿನದಿಂದ ನಾನು ನೋಡ್ತಾ ಇದ್ದೀನಿ, ಬಹಳ ಒಳ್ಳೆಯ ಗಾಯಕರಿದ್ದಾರೆ. ನನಗೆ ತಿಳಿದಾಗ ನೆಕ್ಸ್ಟ್ ಆಡಿಷನಲ್ಲಿ ಅವ್ರನ್ನೆಲ್ಲ ಒಂದು 2-3 ಒಳಗೆ ಸೇರಿಸ್ಕೋಬೇಕಾಗಿ ಬಹಳ
ಆಸಕ್ತಿ ಇದೆ ನನಗೆ. ಅದರಲ್ಲಿ ಎಸ್ಪೆಷಲಿ ಸುನೀತಾ ಮೇಡಮ್, ಆಮೇಲೆ ನಮ್ಮ ಸೋನಾಕ್ಷಿ ಮೇಡಮ್, ಆಮೇಲೆ ಒನ್ ಮೋರ್ ಸಮೀರಾ, ಈ ರೀತಿ ಒಂದು 2-3 ಇದ್ದಾರೆ, 4 ಜನ. ಅವರನ್ನೆಲ್ಲ ಸರಿಗಮಪಾಗಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಬಹಳ ಆಸಕ್ತಿ ಇದೆ ನನಗೆ. ಗಾಡ್ಸ್ ಗ್ರೇಸ್ ಅವರು ಇದೇ ರೀತಿ ಪ್ರಾಕ್ಟೀಸ್ ಮಾಡಿಕೊಂಡು ಮುನ್ನುಗ್ಗಿದ್ರೆ ಮುಂದಿನ ಆಡಿಷನಲ್ಲಿ ಅವರನ್ನು ಸಹ ಖಂಡಿತವಾಗಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಳ್ಳಲು ನನಗೊಂದು ಅವಕಾಶ ಆಗುತ್ತೆ. ಆದರೆ ಇವೆಲ್ಲ ನಡೆಯಲಿಕ್ಕೆ ಒಳ್ಳೆಯ ಉತ್ತೇಜನ ಕೊಡ್ತಾ ಇರೋದು ಈ ಮುಖ್ಯವಾದ ಈ ಮೂರು ಜನ ಅಂದರೆ ತಪ್ಪಾಗಲ್ಲ. ಶ್ರೀಮತಿ ದೀಪಿಕಾ ಮೇಡಮ್, ಶ್ರೀಯುತರಾದ ನವೀನ್ ಹಾಗೂ ಶ್ರೀಯುತರಾದ ಪಾಷಾರವರು ಬಹಳ ದೊಡ್ಡ ಕೊಡುಗೆ ಇದೆ. ಇವರೆಲ್ಲರಿಗೂ ದೇವರು ಮಂಗಳವನ್ನು ಮಾಡಲಿ ಅಂತ ಹಾರಿಸ್ತಾರೆ. ಏಕ್ ಮಿನಿಟ್ ಸರ್, ಈಗ ನೀವು ಇಷ್ಟು ಒಳ್ಳೆ ಅದ್ಭುತ ಕಾರ್ಯಕ್ರಮ ನಡೀತು, ಅದಕ್ಕೆ ನೀವು ಜಡ್ಜ್ ಆಗಿ ಬಂದರೆ ಎಷ್ಟೋ ಪಾರ್ಟಿಸಿಪೆಂಟ್ ಬಂದು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ನಿಮ್ಗೆ ಹೆಂಗೆ ಅನಿಸ್ತು? ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ಅನಿಸ್ತು? ಮುಂದಿನ ಪೀಳಿಗೆಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಇವರಲ್ಲಿ ಕೆಲವು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದೆ ಹೊರತು ಅದರ್ವೈಸ್ ದೇ ಆರ್ ಆಲ್ ವಂಡರ್ಫುಲ್ ಸಿಂಗರ್ಸ್. ಇಂದಿನ ಈ ಕಾರ್ಯಕ್ರಮದಲ್ಲಿ ನಿನ್ನೆ ಮತ್ತು ಇಂದು ನಾನು ನೋಡಿದಂಥ ಗಾಯಕರಲ್ಲಿ ದೇ ಆರ್ ಆಲ್ ವಂಡರ್ಫುಲ್ ಸಿಂಗರ್ಸ್. ಅವರಿಗೆ ಸರಿಯಾದ ಮಾರ್ಗದರ್ಶನವಿಲ್ಲದೆ ತಮ್ಮ ಇಷ್ಟದ ಪ್ರಕಾರ ಹಾಡ್ತಾ ಇದ್ದಾರೆ ಅಷ್ಟೇ. ನಿನ್ನೆ ಮತ್ತು ಇವತ್ತು ಕೊಟ್ಟ ಕೆಲವು ಟಿಪ್ಸಿಂದ ಇವತ್ತಿಗೇ ಅವರು ಬಹಳನೇ ಇಂಪ್ರೂವ್ಮೆಂಟ್ ತೋರಿಸಿದ್ದಾರೆ. ನನಗೆ ಭಾಳ ಸಂತೋಷ ವಿಷಯ ಏನಂದರೆ ನಿನ್ನೆ ಭಾಳ ಕೊಟ್ಟಂಥ ಟಿಪ್ಸು ಇವತ್ತು ಬಹಳ ಚೆನ್ನಾಗಿ ವರ್ಕೌಟ್ ಆಗಿದೆ. ಆಲ್ಮೋಸ್ಟ್ ಎಲ್ಲರೂ ಬಹಳ ಚೆನ್ನಾಗಿ ಆಡಿದ್ದಾರೆ. ಇನ್ನು ಸ್ವಲ್ಪ ಸರಿಯಾಗಿ ಅವರು ಪ್ರಾಕ್ಟೀಸ್ ಮಾಡಿದ್ರೆ 100% ನಮಗೆ ಯಾವ್ದು ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ನ ಕಂಡುಹಿಡಿಯೋಕ್ಕೆ ಕಷ್ಟ ಆಗುತ್ತೆ. ಭಾಳ ದೊಡ್ಡ ಕಷ್ಟದಲ್ಲಿ ನಮ್ಮನ್ನು ಸಿಲುಕಿಸ್ತಾರೆ ಅಂದರೆ ಅವರು ಸಚ್ ಎ ವಂಡರ್ಫುಲ್ ಸಿಂಗರ್ಸ್ ಇದ್ದಾರೆ. ಗಾಡ್ಸ್ ಬ್ಲೆಸ್ ಅವರಿಗೆಲ್ಲ ಒಳ್ಳೆಯದಾಗಬೇಕಂತ ನನ್ನ ಅಭಿಪ್ರಾಯ. ರಾಜ್ಕುಮಾರ್ ಅವ್ರ ಜೊತೆ ಸಾಕಷ್ಟು ಸಿಂಗರ್ಸ್ ಜೊತೆ ಹಾಡಾಡಿದ್ದೀರಾ. ಡಾಕ್ಟರ್ ರಾಜ್ಕುಮಾರ್ ಅಂದರೆ ಇವತ್ತು ಸಾಕಷ್ಟು ಜನ ಮಾತಾಡ್ತಿದ್ರು ಡಾಕ್ಟರ್ ರಾಜ್ ಅವ್ರ ಬಗ್ಗೆ. ತಮಗೆ ಯಾವ ಘಟನೆ ಅಲ್ಲಿ ತುಂಬ ಮೆಮೊರಿ ಅನಿಸುತ್ತೆ ಡಾಕ್ಟರ್ ರಾಜ್ಕುಮಾರ್ ಸರ್ ಜೊತೆ? ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಹೇಳ್ತಾ ಹೋದರೆ ಶಿವರಾತ್ರಿ ಆದರೂ ಕಳೆದ ಅಷ್ಟು ಸಮಾಚಾರಗಳಿದೆ. ಆದರೂ ಒಂದು ಸಿಂಪಲ್ಲಾಗಿ ಒಂದು ತಗೊಳ್ತೀನಿ. ಒಂದು ಸಲ ಗೋಕಾಕಲ್ಲಿ ಕಾರ್ಯಕ್ರಮ ಆಯಿತು. ಸರಿ, ನನ್ನನ್ನು ಮೊದಲೇ ಕಳಿಸ್ಕೊಟ್ಟಿದ್ರು. ನೋಡಿದ್ರೆ ಆರ್ಗನೈಸರ್ಸ್ ಎಲ್ಲ ಬರೀ ಒಂದು ಸಣ್ಣ ಪೆಂಡಾಲ್ ಹಾಕಿದ್ದಾರೆ. ಅದೇ ಸ್ಟೇಜ್ ಆ್ಯಕ್ಚುಲಾಗಿ ಆರ್ಗನೈಸರ್ಸ್ ಎಲ್ಲ ಯಾರೂ ಇಲ್ಲ. ಅನ್ಫಾರ್ಚುನೇಟ್ಲಿ ಆಫ್ಟರ್ 1 hour ಸಮಯ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ಎಲ್ಲರೂ ಬಂದರು. ಅಪ್ರಾಕ್ಸಿಮೇಟ್ಲಿ ಒಂದು 6:30-7 ಗಂಟೆ ಬಂದು ನೋಡಿದ್ರೆ ಯಾರೂ ಇಲ್ಲ. ನಾನಿದ್ದೀನಿ ಅಷ್ಟೇ. ಸರಿ, ಇವರು ಬಹಳ ಅಪ್ಸೆಟ್ ಏನೋ ಆಗಲ್ಲ. ನೋಡಿಬಿಟ್ಟು ಪ್ರಕೃತಿ ಭಾಳ ಚೆನ್ನಾಗಿದೆ, ಯಾರು ಇಲ್ಲ ಅಪ್ಪಾಜಿ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಅವರೆಲ್ಲ ಆರ್ಗನೈಸರ್ಸ್ ಇಲ್ಲಿ ಬಿಡಿ ಪರವಾಗಿಲ್ಲ ಅಂತ. ಪ್ರಸಾದ ಏನಾದರೂ ಮಾಡಿದಾರ? ಅವರು ಯಾವತ್ತೂ ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಇಂಥ ಮಾತಾಡೋರು. ಪ್ರಸಾದ ಇದೆಯಾ? ಸರಿ, ಇಲ್ಲ ಅಕ್ಕಿ ಆಮೇಲೆ ಒಂದರಲ್ಲಿ ಅಕ್ಕಿ ಬೈತಾಯಿದೆ, ಇನ್ನೊಂದರಲ್ಲಿ ರಸಮ್ ಬೈತಾಯಿದೆ. ಹಾಕ್ಬಿಟ್ಟು ತಿಂದರೆ ಅಷ್ಟೇ. ತಿಂದಾದಮೇಲೆ ಅಲ್ಲಿ ಒಂದು ಹಾಳು ಬಿತ್ತಾರೆ ದೇವಸ್ಥಾನ. ಆ ದೇವಸ್ಥಾನ ಹತ್ರ ಒಂದು ಟವಲ್ ಸಾಹೇಬರು ಮಾಡ್ಕೊಂಡು ನಾವು ಧರ್ಮಾಸ್ಪತ್ರೆಯಲ್ಲಿ ಕೈ ಹೋದ್ರೆ ಕಾಲು ಹೋದ್ರೆ ಅವ್ರ ಪಕ್ಕದಲ್ಲಿ ಔಷಧಿ ಹಂಗಾಯ್ತು. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಆರ್ಗನೈಸರ್ ಅಲ್ಲ ಅವ್ರು ನೀವೇನು ಎಲ್ಲಿ ಮಲಗಿದ್ದೀರಾ, ನೀವು 5 ಸ್ಟಾರ್ ಹೋಟ್ಲ್ ಅರೇಂಜ್ ಮಾಡಿ, ಸಾವಿರಾರು ಸ್ಟಾರ್ಗಳಿದೆ ಅದ್ರ ಕೆಳಗೆ ಮಲಗಿದ್ದೀನಿ, ಇದ್ಯಾವ್ದು 5 ಸ್ಟಾರ್ ಹೋಟ್ಲು? ಎಷ್ಟು ಹ್ಯೂಮರಸ್ ನೋಡಿ ಅವರು, ಎಷ್ಟು ಬ್ರಾಡ್ ಮೈಂಡಿಂಗ್. ಅಂಥ ಮಹಾನ್ ಕಲಾವಿದ ಒಂದು ಹಾಳು ಬಿದ್ದ ದೇವಸ್ಥಾನದಲ್ಲಿ ಮಲಗಿರೋದಲ್ಲೇ ಆ ದೊಡ್ಡ ಮಾತು ನೋಡಿ. ಸಾವಿರಾರು ಸ್ಟಾರ್ಗಳ ಕೆಳಗೆ ಮಲಗಿದ್ದೀನಿ, ಅದ್ಯಾವ್ದು 5 ಸ್ಟಾರ್? ಆ ರೀತಿ ಇನ್ನೂ ಬಹಳ ಇದೆ ಅವ್ರ ಬಗ್ಗೆ ಹೇಳಬೇಕಾದ್ರೆ. ಅಷ್ಟು ಇಷ್ಟಲ್ಲ, ನಮ್ಮನ್ನೆಲ್ಲ ಉತ್ತೇಜನ ಕೊಡೋದು, ನಮ್ಮನ್ನೆಲ್ಲ ಮುಂದುವರಿಸಲಿಕ್ಕೆ ಬಹಳ ಇಷ್ಟಪಡೋದು. ಒಂದು ಸಲ ಇದೇ ರೀತಿ ಶಿವಮೊಗ್ಗ ಪ್ರಾಕ್ಟೀಸ್ತು ಅವ್ರ ಮನೆಯಲ್ಲಿ. ಸರಿ ಅಂದ್ಬಿಟ್ಟು ಭಗವಾನ್ ಎಲ್ಲ ಕೂತಿದ್ರು. ಮೇಘ ಬಂತು, ಮೇಘ ಆಗ್ತಾರೆ, ಮೇಘ ಅಂತ ಕ್ಲೋಸ್ ಆಗ್ತದೆ ಸರ್. ಅದಕ್ಕೆ ನಾನಂದರೆ ಮೊಹಮ್ಮದ್ ರಫಿಯವರು ಇದರಲ್ಲಿ ಒಂದು ಕಡೆ ಆರೋಹಣ ಅವರೋಹಣ ಮಾಡಿದರೆ ಈ ಒಂದು ರಾಗದಲ್ಲಿ ಅದು ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ ಅಪ್ಪಾಜಿ. ಅವರು ಭಗವಾನ್ ಕಿರ್ಚಾಡ್ಬಿಟ್ಟು ನನ್ನ ತಲೆಯಲ್ಲಿ ಅಣ್ಣವ್ರಿಗೆ ನೀನು ಹೇಳ್ಕೊಡೋಕೆ ಬರ್ತೀವಿ ಅಂತ ಕಿರ್ಚಾಡೋಕ್ಕೆ ಶುರು ಮಾಡ್ತಾರೆ. ನನ್ನ ದಿಗಿಲು ಭಾಳ ದಿಗಿಲು ಬಿಡುತ್ತೆ. ಅಷ್ಟೊಳಗೆ ರಾಜ್ಕುಮಾರ್ ಅವರು ಮಾತಂದ್ರೆ ಭಗವಾನ್ ಯಾಕೆ ಕಾರ್ಯಕ್ರಮ ಹಾಳು ಮಾಡ್ತಾರೆ? ಹಾಂ, ಈ 9 ಮಕ್ಕಳು ನಮ್ಮ ಶಿವ ಬೇರೆನಾ, ನಮ್ಮ ಶಿವರಾಜ್ ಬೇರೆನಾ, ಅಥವಾ ನೀವು 9 ಮಕ್ಕಳು ಬೇರೆನಾ? ಸುಮ್ಮನೆ ಕೂತ್ಕೊಂಡು ಅಂತ ಮತ್ತೆ ಉತ್ತೇಜನ ಇಲ್ಲ, ನೀವು ಹಾಡಿ, ಇಲ್ಲ ಪರವಾಗಿ ನೀವು ಹಾಡಿ, ಅವ್ರ ಮಾತೆಲ್ಲ ತಗೋಬೇಡಿ. ಅಷ್ಟು ಒಬ್ಬ ಸಣ್ಣ ಮಗು ಆದರೂ ಹೇಳ್ಬಿಟ್ರೆ ಅದನ್ನು ಕಲ್ತ್ಕೊಳ್ಳುವಂಥ ಎಷ್ಟು ಚೆನ್ನಾಗಿದೆ ಇದು. ಜಮಾಸ್ ಬೇಡ ಬಿಡಿ,
ಶಿವಮೊಗ್ಗದಲ್ಲಿ. ಅಲ್ಲಿ ಹಾಡಿಬಿಟ್ಟು ಶಿವಮೊಗ್ಗದಲ್ಲಿ ನಾನು ಹಿಂದೆ ಕೊರಿಸಲಿದ್ದೆ, ತಿರುಗಿ ನೋಡ್ಬಿಟ್ಟು ಹೆಂಗೆ ಪರವಾಗಿಲ್ವಾ ಚೆನ್ನಾಗಿ ಹಾಡು ನನ್ನನ್ನು ಕೇಳೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ದಿಗ್ಗಜರವರು ಅಂಥ ಮಹಾನುಭಾವರು ನಮ್ಮನ್ನು ಕೆಲಸನ ಕೇಳ್ತಾರೆ. ನನಗೆ ಎಷ್ಟು ದೊಡ್ಡ ಬ್ರಾಡ್ ಮೈಂಡು, ಎಷ್ಟು ವಿಶಾಲವಾದ ಮನಸ್ಸು. ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಅದೇ ಹೇಳ್ತೀನಿ ಸರ್. ಕೊನೆಯದಾಗಿ ನೀವು ಈಗ ನಮ್ಮ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ನಮ್ಮಲ್ಲಿಲ್ಲ, ಆದರೂ ಅವರು ಅಜಾಗಂಜಾರ ಇದ್ದಾರೆ. ಅವ್ರ ಬಗ್ಗೆ ಒಂದು ಎರಡೇ ಮಾತು ಹೆಂಗೆ ಅನಿಸ್ತು? ರಾಜ್ಕುಮಾರ್ ಅಂತ ಒಂದು ಬ್ರಾಡ್ ಮೈಂಡ್ ನಾನು ಲೈಫಲ್ಲೇ ನೋಡಿದ್ದೆ. ಕಾರಣ ಏನಂದರೆ ರಾಜ್ಕುಮಾರ್ ಅವರ ಮ್ಯೂಸಿಕಲ್ ಬಿಟ್ಟು ಎಲ್ಲದರಲ್ಲೂ ಅಷ್ಟೇ ಪುನೀತ್ ರಾಜ್ಕುಮಾರ್ ಡ್ಯಾನ್ಸ್ ಅಂದರೆ ನಾನು ಸಿಂಗಿಂಗ್, ನಾನು ಬ್ಯಾಕ್ಗ್ರೌಂಡ್ ಆಡ್ತಾ ಇರ್ತೀನಿ, ಅವ್ರು ಲಿಪ್ ಮೂಮೆಂಟಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾಯರೆ 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 ಬಾಬಾ ನಾನು ಆಡ್ತಾ ಇರ್ತೀನಿ, ಅವ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಎಲ್ಲ ಆದಮೇಲೆ ಸ್ಟೇಡಿಯಮಲ್ಲಿ ಕೇಳ್ತಾರೆ ಇಷ್ಟೊತ್ತು ಆಡಿದ್ದು ಯಾರು, ಅಪ್ಪು ಅಪ್ಪು ಅಂತ. ಇಲ್ಲ ಹಿಂದ್ಗಡೆ ಒಬ್ಬರು ಬರ್ತಾರೆ ನೋಡಿ ಅಂತ, ಪಳನಿ ಬನ್ನಿ ಅಂತ ಕರೆದು ಬಿಟ್ಟು ಇಷ್ಟೊತ್ತು ಆಡಿದ್ದು ಪಳನಿ ಅಂತ ಇವರೇ ಜೋರಾಗಿ ಚಪ್ಪಾಳೆ ಬರ್ತಾರೆ. ಆ ಗುಣ ಅಪ್ಪು ಅಲ್ಲಿತ್ತು. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದ್ದು ಯಕ್ಷಿತ್ ಸ್ಟುಡಿಯೋ ರಾಜಾಜಿನಗರದಲ್ಲಿ. ಸ್ಟುಡಿಯೋವಿನ ಮಾಲೀಕರು ಹಾಗೂ ಇದರ ಆರ್ಗನೈಸರ್ ಆಗಿದ್ದ ನವೀನ್ ಸರ್ ಅವರು ಮೇಡಮ್ ಅವರ ಸ್ಟೂಡೆಂಟ್ ಆಗಿದ್ದರು. ಇವತ್ತು ಮೇಡಮ್ ಅವರು ಖುದ್ದಾಗಿ ಜಡ್ಜ್ ಆಗಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೊಟ್ಟ ಮೊದಲೇದಾಗಿ ಮೇಡಮ್ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಯಾಕಂತಂದರೆ ನಮ್ಮ ಆಡಿಟೋರಿಯಂ ಮಾಡುವಾಗ ಈ ಥರ ಎಲ್ಲ ಕಾನ್ಸೆಪ್ಟ್ ಮಾಡ್ಕೊಳ್ತೀವಿ ಅಂದ್ಕೊಂಡಿರಲಿಲ್ಲ, ಕರೋಕೆ ಮಾಡಬೇಕಂತ ಎಣಿಸ್ಕೊಂಡಿದ್ದು. ಬಟ್ ಇಲ್ಲಿ ಬೇರೆ ಥರದೇ ನಮ್ಮ ಸ್ಟೂಡೆಂಟ್ಗಳು ಈ ಥರ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ನವೀನ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೇನು ಬೇಕು ಗುರುಗಳಿಗೆ, ನಮ್ಮ ಸ್ಟೂಡೆಂಟ್ಗಳ ಎತ್ತರಕ್ಕೆ ಬೆಳೆದ್ರೆ ಅದೇ ನಮ್ಮೊಂದು ಸಂತೋಷವಾದ ವಿಷಯ. ಮೇಡಮ್ ಈಗ ಕಾರ್ಯಕ್ರಮ ನಡೆದಿದೆ, ಸಾಕಷ್ಟು ಕಲಾವಿದರನ್ನ ನೀವು ನೋಡಿದ್ದೀರಾ. ಸೊ ಯಾರಾದರೂ ಹಾಡನ್ನು ಕಲಿಬೇಕು ಅಥವಾ ಸಾಂಗನ್ನು ಕಲಿಬೇಕು ಅಂತ ಏನಾದರೂ ಉತ್ಸಾಹ ಇದ್ದರೆ ಹೇಗೆ ಸಂಪರ್ಕಿಸಿ? ನೀವು ನಮ್ಮದು ಗೂಗಲ್ ಮ್ಯಾಪಲ್ಲಿ ಯಕ್ಷಿತ್ ರಾಯಲ್ ಅಕಾಡೆಮಿ ಅಂತ ಇದೆ, ಕ್ಯಾಪಿಟಲಲ್ಲಿದೆ, ಅದರಲ್ಲಿ ಸಂಪರ್ಕಿಸ್ಬೋದು. ಹಾಗೆ ಫೇಸ್ಬುಕ್ಕಲ್ಲಿ ಯಕ್ಷಿತ್ ರಾಯಲ್ ಅಕಾಡೆಮಿ ಅಂತ ಇದೆ, ದೀಪಿಕಾ ಸಿಂಗರ್ ಅಂತಂದರೆ ಇನ್ಸ್ಟಾದಲ್ಲಿ ಕೂಡ ದೀಪಿಕಾ ಸಿಂಗರ್ ಅಂತಲೇ ಇದೆ, ಯೂಟ್ಯೂಬಲ್ಲಿ ಕೂಡ ಯಕ್ಷಿತ್ ರಾಯಲ್ ಅಕಾಡೆಮಿ ಅಂತ ಇದೆ, ಅದರಲ್ಲಿ ಕೂಡ ಸಂಪರ್ಕಿಸ್ಬೋದು. ನಾನು ಕೊನೆಯದಾಗಿ ನವೀನ್ ಸರ್ ಮತ್ತು ಪಾಷಾ ಅವರಿಗೆ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಾರೆ. ಸೊ ಮುಂದಿನ ದಿನದಲ್ಲಿ ಯಾವ ರೀತಿ ಅವ್ರ ಜೊತೆ ಕೈಗೂಡಿಸ್ತೀರಾ? ಖಂಡಿತ. ಈಗ ಇದು 3ನೇ ಕಾರ್ಯಕ್ರಮ ನಾವು ಸೇರಿ ಮಾಡೋದು. ಖಂಡಿತ ಅವ್ರ ಜೊತೆ ಕೊನೆ ತನಕನೂ ಇರ್ತೀನಿ. ಖುಷಿಯಾಗುತ್ತೆ, ಒಂದು ಸಿಸ್ಟಮ್ ಫಾಲೋ ಮಾಡಿದ್ದಾರೆ, ಖುಷಿಯಾಗುತ್ತೆ. ನಮ್ಮ ಸ್ಟೂಡೆಂಟ್ ಇಷ್ಟು ಸಿಸ್ಟಮ್ಯಾಟಿಕ್ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಪಾಷಾ ಸರ್ ಆಗಿ ನವೀನ್ ಸರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ನೀಟಾಗಾಯಿತು, ತುಂಬ ಜನರ ಸಂಪರ್ಕ ಆಯಿತು, ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು. 10 ವರ್ಷದಿಂದ ನಾವು 10-15 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀವಿ. ಇದೊಂಥರ ಹೊಸ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. KPCC ಪದವೀಧರರ ವಿಭಾಗದಿಂದ ಕಾರ್ಯದರ್ಶಿಗಳಾದ ಐಷಾ ಸುಲ್ತಾನ್ ಅವರು ಆಗಮಿಸಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಾರೆ. ಸೊ ಮೇಡಮ್ ನಮಸ್ಕಾರ. ಹೇಗಿತ್ತು ಕಾರ್ಯಕ್ರಮ? ಒಂದು ಅದ್ಭುತವಾದಂಥ ಕಾರ್ಯಕ್ರಮ. 2 ದಿನ ತುಂಬ ಅದ್ಭುತವಾದ ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡಿದ್ದೀವಿ. ಫ್ಲ್ಯಾಶ್ ಬ್ಯಾಕ್ ಈವೆಂಟ್ಸ್ ಅವರು ಯಶಿಕಾ ಅಂತ ರಾಯಲ್ ಅಂತ ಒಂದು ಅಕಾಡೆಮಿ ಇದೆ. ಈ ಅಕಾಡೆಮಿಯಲ್ಲಿ ಇವರು ಪ್ರತಿಯೊಂದು ಈ ಫ್ಲ್ಯಾಶ್ ಬ್ಯಾಕ್ ಈವೆಂಟ್ಸ್ ಅವರು ಮಿಸ್ಟರ್ ನವೀನ್ ಮತ್ತು ಮಿಸ್ಟರ್ ಪಾಷಾ ಅಂತ ಒಳ್ಳೆ ಆರ್ಗನೈಸರ್ಸು ಸುಮಾರು ಕಾರ್ಯಕ್ರಮಗಳನ್ನ ಆವಾಗ ಮಾಡ್ತಾನೆ ಇರ್ತಾರೆ. 2 ಡೇಸಲ್ಲಿ ಬರೀ ನಮ್ಮ ಬ್ಯಾಂಗ್ಳೂರಿಂದ ಅಲ್ಲ, ಇದು ಆಡಿಷನ್ ಬ್ಯಾಂಗ್ಳೂರಲ್ಲಿ ಅಂತ ಕೊಟ್ಟಿದ್ರು, ಬಟ್ ಹಲವಾರು ಪ್ರದೇಶಗಳಿಂದ ಜಿಲ್ಲೆಗಳಿಂದ ಸುಮಾರು ಜನ ಇಂಟ್ರೆಸ್ಟೆಡ್ ಆಗಿ ಬಂದಿದ್ರು. ಎಲ್ಲ ಅಪ್ಕಮಿಂಗ್ ಈವನ್ 68 ಇಯರ್ಸ್ ಓಲ್ಡ್ ಏಜ್ ಪರ್ಸನಿಂದ ಹಿಡಿದು ಆ ಸ್ಮಾಲ್ ಗರ್ಲ್ ಆಫ್ 7th ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು. ದ ಇಂಟ್ರೆಸ್ಟ್ ಅವ್ರ ಪೇರೆಂಟ್ಸು ಅವರು ಆಸಮ್ ಇಟ್ ಇಸ್. ಒಂಥರ ಹೇಳ್ಬೇಕಂದ್ರೆ ನಾವು ಒಂದು ಪ್ಲ್ಯಾಟ್ಫಾರ್ಮ್ ಕೊಡ್ತಾ ಇದ್ವಿ. ಇದಕ್ಕೆ ಜಡ್ಜಸ್ ಆಗಿ ಬಂದಂಥವರು ಇವರು ಜೂರಿಯಾಗಿ, ಮತ್ತು ಸುಮಾರು ಅವರು ಪ್ಲೇಬ್ಯಾಕ್ ಸಿಂಗಿಂಗು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಮತ್ತು ಸುಮಾರು ಒಳ್ಳೊಳ್ಳೆ AR ರೆಹಮಾನ್ ಅವ್ರ ಜೊತೆ ಇಂಥವ್ರ ಜೊತೆ ಹಾಡಿದಂಥ ಜಡ್ಜಸ್ ಎಲ್ಲ ಬಂದಿದ್ರು. ಅವರು ಒಂದೊಂದು ನೋಡಿ ಅವರಿಗೆ ಆ ಒಂದು ಟಿಪ್ಸ್ ಕೊಟ್ರಲ್ಲ, ಅವರು ಹಾಡಿದಾಗ ಎಲ್ಲಿ ತಪ್ಪು ಮಾಡಿದ್ದೀರಾ, ಎಲ್ಲಿ ಅಪ್ಗ್ರೇಡ್ ಮಾಡಬೇಕು, ಯಾವ ಥರ ನೀವು ಅದನ್ನು ಸರಿಪಡಿಸ್ಕೋಬೇಕು. ಅದು ಅವಾರ್ಡ್ ವಿನ್ನರ್ ಇಸ್ ಒನ್ ಓನ್ಲಿ. ಪಾರ್ಟಿಸಿಪೇಷನ್ ಕೆನ್ ಬಿ ಡನ್, ಬಟ್ ವಿನ್ನರ್ ಇಸ್ ಒನ್ ಓನ್ಲಿ. ಸೊ ಅವ್ರು ತಗೊಂಡಿರುವಂಥ ಒಂದು ಅದ್ಭುತವಾದಂಥ ಒಂದು ಟಿಪ್ಸ್ ಹೇಳಿದ್ದಾರೆ. ಅವರು ಇಮಿಡಿಯೇಟ್ಲಿ ಅಲ್ಲಿ ಚೇಂಜ್ ಮಾಡಿದ್ದಾರೆ. ಅಲ್ಲಿ ಒಂದು ಕಾಲಾವಕಾಶ ಎಲ್ಲ ನೋಡಿಲ್ಲ ಅವರು. ಸೊ 2 ಡೇಸಿಂದ ತುಂಬ ಚೆನ್ನಾಗಿ, ತುಂಬ ಮೋಟಿವೇಟ್ ಮಾಡಿ, ಎಲ್ಲರೂ ಖುಷಿಯಾಗಿ ಮಾಡಿ ಇದೊಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿ ಮಾಡ್ತಿದ್ದಾರೆ. ಸೊ ಈ ಫ್ಲ್ಯಾಶ್ ಬ್ಯಾಕ್ ಇವೆಂಟ್ಸು ಆಲ್ವೇಸ್ ಅವರು ಒಳ್ಳೊಳ್ಳೆ ಕಾರ್ಯಕ್ರಮನ ಆರ್ಗನೈಸ್ ಮಾಡ್ತಿದ್ದಾರೆ. ಇಂಥ ಒಂದು ಕಾರ್ಯಕ್ರಮಕ್ಕೆ
ಬಂದಿದ್ದು ನಮಗೆಲ್ಲ ಖುಷಿ. ಅದರಲ್ಲಿ ಡಾಕ್ಟ್ರು ಆದಂಥ ಶ್ರೀಯುತ ಆಂಜಿನಪ್ಪ ಸರ್ ಅವರು ಬಂದಿದ್ದರು. ಹಲವಾರು ಈಗ ನಾಸಿರ್ ಭೈ ಅಂತಿದ್ದಾರೆ, ಇವರೆಲ್ಲ ತುಂಬ ಮೋಟಿವೇಟರ್ಸ್. ಆ್ಯಕ್ಚುಲಿ ಹೇಳಬೇಕಾದ್ರೆ ಯೂತ್ಸ್ಗೆ ಎಲ್ಲರಿಗೂ ಯಾವುದನ್ನ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಇವರೆಲ್ಲ ಸಪೋರ್ಟ್ ಮಾಡಿ ಬಂದು ಎಲ್ಲರಿಗೂ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾರಲ್ಲ, ಇಂಥವ್ರ ಜೊತೆ ಕೈ ಜೋಡಿಸಿ ನಾವು ಇರೋದು ನಮ್ಮದು ಒಂದು ಭಾಗ್ಯ ಅಂತ ಹೇಳ್ಬೋದು. ನಾಸಿರ್ ಡಾನ್ ಅಂತಲೇ ಪ್ರಖ್ಯಾತಿ ಪಡೆದುಕೊಂಡಿರುವ ನಾಸಿರ್ ಸರ್ ಅವರು ನನ್ನ ಜೊತೆಗೆ ಇದ್ದಾರೆ. ಸಮಾಜ ಸೇವಕರು, ಆರ್ಗನೈಸರ್, ಸಾಕಷ್ಟು ಈವೆಂಟ್ಸ್ ಇವರು ಕೂಡ ಮಾಡ್ತಿರ್ತಾರೆ. सर नमस्कार। नमस्ते सर, कैसे हो सर? अच्छा हूँ भाई। सर आप भी इवेंट्स करते रहते हो, आज भी इवेंट हो रहा है, आप इधर गेस्ट होके आए हो, कैसे लग रहा है? जी गेस्ट होके आया, लेकिन हमारे बादशाह भी नवीन सर ने मेरे बुलाए थे, लेकिन बहुत अच्छा प्रोग्राम हुआ है। ऑर्गेनाइजर जो नवीन सर बादशाह भी किए हैं जो कंपटीशन का, बहुत अच्छा लगा मेरे को। इसमें जीते वाले उम्र भी बहुत कम थी, लेकिन आवाज़ भी उनकी बहुत प्यारी थी माशाअल्लाह। आगे जाके बहुत आगे पहुंचेंगे वो। ये पाशा भाई की, नवीन भाई की मेहनत है, इंशाअल्लाह उनकी भी मेहनत है, माँ बाप की, वो आगे बहुत ज़रूर पहुंचेंगे इंशाअल्लाह। ಮುಖ್ಯ ಅತಿಥಿಗಳಾಗಿದ್ದ ಆಂಜಿನಪ್ಪ ಸರ್ ಕೂಡ ಮಾತಾಡಿದರು. ಕಾರ್ಯಕ್ರಮದಲ್ಲಿ ಈ ಒಂದು ಸಕ್ಸಸ್ಫುಲ್ ಈವೆಂಟ್ನಲ್ಲಿ ವಿಜೇತರಾಗಿ ಫಸ್ಟ್ ಪ್ರೈಸ್ ಗೆದ್ದಿರುವ PK ಸಮೀರ್ ಅವ್ರ ಜೊತೆ ಇದ್ದಾರೆ. ಮೊಟ್ಟ ಮೊದಲದಾಗಿ ಅವರಿಗೆ ಹಾರ್ದಿಕ ಶುಭಾಶಯಗಳು ಹೇಳ್ತಾ ನಮಸ್ಕಾರ. ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಪ್ರೈಸ್ ಗೆದ್ದಿದ್ದೀರಾ, ಹೇಗೆ ಅನಿಸ್ತೈತೆ? ತುಂಬ ಖುಷಿಯಾಗುತ್ತೆ. ಬಿಕಾಸ್ ಇದು ನಂದು ಹೇಳಬೇಕು ಅಂದರೆ ನಾನು ತುಂಬ ಇವೆಂಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸೊ ಏನು ಅಂದರೆ ಪ್ರಯತ್ನ ನಿರಂತರ ಇರಲೇಬೇಕಾಗುತ್ತೆ. ಎಲ್ಲರಿಗೂ ಇವಾಗ ಯಾರೋ ಪ್ರೈಸ್ ಬಂದಿದೆ ಅಂದರೆ ಅವರು ಚೆನ್ನಾಗಿಲ್ಲ ಆಡಿದ ಅಂತ ಅರ್ಥ ಅಲ್ಲ, ಎಲ್ಲರೂ ಒಂದೇ ಥರ ಚೆನ್ನಾಗಿ ಆಡಿದ್ದಾರೆ. ಬಟ್ ಇಲ್ಲಿ ನಡೆಸಿದಂತಹ ಈ ಕಾರ್ಯಕ್ರಮ ಆಯೋಜಿಸಿದಂತಹ ಈ ತೀರ್ಪು ಗದಲಿಗೆ ಬಡನೀಸರ್ ಆಗಿರ್ಬೋದು, ದೀಪಿಕಾ ಮೇಡಮ್ ಆಗಿರ್ಬೋದು, ತುಂಬ ಏನು ಭೇದ ಭಾವ ಇದೆ, ತುಂಬ ಒಂಥರ ಒಳ್ಳೆ ಜಡ್ಜ್ಮೆಂಟ್ನ ಕೊಟ್ಟಿದ್ದಾರೆ. ತುಂಬ ಎಲ್ಲರನ್ನೂ ಅನಲೈಸ್ ಮಾಡಿ ತುಂಬ ಚೆನ್ನಾಗಿ ಮಾರ್ಕ್ಸ್ನ ನೀಡಿದ್ದಾರೆ. ಸೊ ಒಳ್ಳೆಯ ಪ್ರತಿಭೆಗಳಿಗೆ ಇಲ್ಲಿ ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ಥರ ಇದೇ ರೀತಿ ತುಂಬ ಕಾರ್ಯಕ್ರಮಗಳು ಮುಂದುವರಿಲಿ, ಎಲ್ಲ ಕಾಂಪಿಟೇಷನ್ಸು ಕಂಡಕ್ಟ್ ಮಾಡಿ ಅಂತ ಹೇಳ್ತಾ ಅದಕ್ಕೆ ತಿಳಿಸ್ತೀನಿ. ಸೊ PK ಸಮೀರ್ ಅವ್ರ ಜೊತೆ ಸೋನಾಕ್ಷಿ ವಿಶ್ವನ್ ಅವರು ಕೂಡ ಫಸ್ಟ್ ಪ್ರೈಸನ್ನು ಗೆದ್ದಿದ್ದಾರೆ. ಮೊಟ್ಟ ಮೊದಲಾಗಿ ಶುಭವಾಗಲಿ. Thank you so much, and actually I'm very bad at giving speeches and but first of all I thank Pravees Pasha sir and Naveen sir for giving me this opportunity to come and perform over here, and I thought I'm just going to be a participant, but this winning this is like one of the biggest achievements I have ever had, and it's my first competition and I'm really proud and I'm really very happy that I got this as my first award, and I really thank each and every person who was organized, and the judges were really very good and they were very fair in their judgments and they corrected my mistakes. They are one of the reasons why I feel I could have improvised in my last song, and thanks to all of them and thank you. ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಹೀರೋ ಅಂತ ಒಂದು ಬಿರುದು ಪಡ್ಕೊಂಡಿದ್ದಾರೆ ನವೀನ್ ಸರ್ ಅವರು. ಈವೆಂಟ್ನ ಸಕ್ಸಸ್ಫುಲ್ ಆಗಿ ಆರ್ಗನೈಸ್ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗೆ ಅನಿಸ್ತಾ ಇದೆ ಒಂದು ಸಕ್ಸಸ್ಫುಲ್ ಈವೆಂಟ್ ನಡೆಸ್ಕೊಟ್ಟಿದ್ದೀರಾ? ತಾವು ತಮ್ಮ ಕಾಂಪಿಟೇಷನ್ನಲ್ಲಿ ಕಾಂಪಿಟೇಟರ್ಸ್ ಎಲ್ಲ ನಮ್ಮ ಬಗ್ಗೆ ತುಂಬ ಪ್ರೈಸ್ ಮಾಡ್ತಿದ್ರು. ಸೊ ಏನಾಗಿ ನಮಗೇನು ಇಷ್ಟಪಡ್ತೀನಿ ಅಂದರೆ, ಸುಮಾರು ಜನನ ನೋಡಿದ್ದೀನಿ ನಾವು, ಎಲ್ಲೋ ಹೋಗ್ತಾರೆ, ಎಲ್ಲೋ ಹಾಕ್ತಾರೆ, ಎಲ್ಲೋ ಮಾಡ್ತಾರೆ. ದೇ ಡಿಂಟ್ ಗೆಟ್ ಎ ಪ್ರಾಪರ್ ಪ್ಲ್ಯಾಟ್ಫಾರ್ಮ್. ನಾನು ಏನು ಮಾಡಿದೆ, ಇವನ್ನೆಲ್ಲ ಗುಟ್ಟೆ ಹಾಕ್ತೀನಿ. 2 ತಿಂಗಳಿಂದ ಶ್ರಮ ಬಿಟ್ಟು ಮೈಸೂರು, ಮಂಡ್ಯ, ಯಲಹಂಕ ಎಲ್ಲೆಲ್ಲಿಂದ ಬಂದಿದ್ದಾರೋ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಅದರಲ್ಲಿ ಬೆಸ್ಟ್ ಸಿಂಗರ್ಸು ನಮ್ಮ ಭಾಷೆ ಬಿಟ್ಟು ಬೇರೆ ಸಿಂಗರ್ಸ್ ತೊಗೊಂಡಿದ್ದಾರೆ. ಕನ್ನಡಕ್ಕೆ ಫಸ್ಟ್ ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ. ಅಂದರೆ ಒಬ್ಬರು ಚೆನ್ನೈಯಿಂದ ಬಂದು ಹಾಡೋದು, ಚೆನ್ನೈಯಿಂದ ಬಂದು ಹಾಡಿದ್ಮೇಲೆ ಆ ಅಕ್ಷರಗಳನ್ನ ಅವಳು ತಮಿಳಲ್ಲಿ ನೋಡಿಕೊಂಡು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಹಾಡೋದು. ಸೊ ನಾವು ಇಂಥವ್ರನ್ನ ಬೆಳೆಸ್ಬೇಕು, ಯಾಕಂದರೆ ಕನ್ನಡ ಬೆಳಿಬೇಕು, ಕನ್ನಡ ಉಳಿಬೇಕು. ಕನ್ನಡಕ್ಕೋಸ್ಕರ ನನಗೆ ಸುಮಾರು ಜನನ ಸೇರಿಸಿ ಮಾಡಿಸಿರೋದು. ಸೊ ಈ ಪ್ರೋಗ್ರಾಮ್ ತುಂಬ ಸಕ್ಸಸ್ ಆಯಿತು. ನಾವು ಇದರಿಂದ 2 ತಿಂಗಳಿಂದ ಶ್ರಮ ಬಿದ್ದಿದ್ದೀವಿ. ಪೇಪರ್ ಆಗಲಿ, ಪ್ರೆಸ್ ಆಗಲಿ, ಓಡಾಡಿಕೊಂಡು ರಾತ್ರಿ ಸ್ಪೀಚ್ಲೆಸ್ ನಿದ್ದೆ ಹಿಂಗೆಲ್ಲ ಮಾಡ್ಕೊಂಡು ಇದನ್ನು ಕಾರ್ಯಕ್ರಮ ಸಕ್ಸಸ್ ಮಾಡಿ. ಸ್ನೇಹಿತರೆ, ಇದಾಗಿತ್ತು ನವೀನ್ ಸರ್, ಆಂಜಿನಪ್ಪ ಸರ್, ಪ್ರವೀಣ್ ಸರ್, ನಾಸಿರ್, ಆಯಿಷಾ ಮೇಡಮ್, ದೀಪಿಕಾ ಮೇಡಮ್ ಎಲ್ಲ ಮಾತನಾಡಿದರು. ಕಾಂಪಿಟೇಟರ್ಸ್ ಕೂಡ ಮಾತನಾಡಿದ್ದಾರೆ. ಸೊ ತಾವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.